ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಇಡ್ಲಿ ಮಾಡ್ತಾಯಿದ್ದೀವಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ನೋಡಿ, ಇಡ್ಲಿ ಪಾತ್ರೆಯಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡು ಫುಲ್ ಎಲ್ಲನೂ ಅಪ್ಲೈ ಮಾಡಬೇಕು. ಎಣ್ಣೆಯನ್ನು ನೋಡಿ, ಆ ಥರ ಎಲ್ಲ ಫುಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ನೋಡಿ, ಮೊಟ್ಟೆಯನ್ನು ಒಡೆದಿಟ್ಕೊಂಡು ಅದರಲ್ಲಿ ಹಾಕ್ಕೋಬೇಕು. ನೋಡಿ, ಆ ರೀತಿ ಎಲ್ಲ ಒಡೆದಿಟ್ಟು ಆ ಥರ ಹಾಕ್ಕೋಬೇಕು. ನಾನು 5 ಮೊಟ್ಟೆಯನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಜಾಸ್ತಿ ಆಗೋಗಿದೆ, ಅದಕ್ಕೆ ಸ್ವಲ್ಪ ಸೈಡ್ಗೆ ಇನ್ನೊಂದರಲ್ಲಿ ಹಾಕಿದ್ದೀನಿ. 5 ಮೊಟ್ಟೆ ಅಷ್ಟೇ ತಗೊಂಡಿದ್ದೀನಿ ನಾನು. ನೋಡಿ, ಇದಕ್ಕೆ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರು, ಮೆಣಸಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಮೆಣಸು ಪುಡಿ ಮಾಡ್ಕೊಂಡಿರೋದು. ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೋಬೇಕು. ನಮ್ಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ನೋಡಿ, ಪುಡಿ ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಚಿಕ್ಕದಾಗಿ ಹಾಕ್ಕೋಬೇಕು. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸೋಕ್ಕೆ ಇಟ್ಟಿದ್ದೆ, ಮೊದಲೇ ಕಾದಿದೆ. ಈಗ ಇಡ್ಲಿ ಪಾತ್ರೆಯಲ್ಲಿ ಆ ಪ್ಲೇಟನ್ನು ಎತ್ತಿ ಇಟ್ಬಿಟ್ಟು ಮುಚ್ಚಳ ಕ್ಲೋಸ್ ಮಾಡಿ 7 ರಿಂದ 8 ನಿಮಿಷ ಬಿಡಬೇಕು. ಚೆನ್ನಾಗಿ ಕುದಿಯುತ್ತೆ, ಆಗುತ್ತೆ. 7-8 ನಿಮಿಷ ಆದರೆ ಸಾಕು, ಮೊಟ್ಟೆ ಬೆಂದೋಗುತ್ತೆ. ನೋಡಿ, ಬೆಂದಿದೆ. ಈಗ ನೋಡಿ, ಕ್ಲೀನಾಗಿ ನೀಟಾಗಿ ಎಲ್ಲ ಬೆಂದೋಗಿದೆ. ನೋಡಿ, ಈಗ ಪ್ಲೇಟ್ ಪಕ್ಕಕ್ಕೆ ಎತ್ಕೊಂಡಿದ್ದೀನಿ. ಸ್ವಲ್ಪ ಆರಬೇಕು, ಆರಿದ್ರೇ ಚೆನ್ನಾಗಿ ಬರೋದು ತೆಗಿಯೋಕ್ಕೆ. ನೋಡಿ, ಆರಿದೆ. ಸ್ವಲ್ಪ ಹೊತ್ತು ಬಿಟ್ಟು ಎತ್ಕೊಂಡ್ರೆ ಸಾಕು, ಸ್ಪೂನ್ ತಗೊಂಡು ನಿಧಾನವಾಗಿ. ನೋಡಿ, ಎಲ್ಲ ಬೆಂದಿದೆ. ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ ಮೊಟ್ಟೆ ಇಡ್ಲಿ. ನೋಡಿ, ಆಗಿದೆ ಮೊಟ್ಟೆ ಇಡ್ಲಿ.